ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಬಳ್ಳಾರಿ DCC ಬ್ಯಾಂಕ್ಗೆ ಸಂಬಂಧಿಸಿದಂತೆ ಇನ್ಫಾರ್ಮೇಷನನ್ನು ತಿಳ್ಕೊಳ್ಳೋಣ. ಬಳ್ಳಾರಿ DCC ಬ್ಯಾಂಕ್ನ ನೇಮಕಾತಿಗೆ ಸಂಬಂಧಿಸಿದಂತೆ 6/4/2026ಕ್ಕೆ ಅಧಿಸೂಚನೆಯನ್ನು ಬಿಟ್ಟಿದ್ದರು. ಹಾಗೆ ನಿಮ್ಮಲ್ಲಿ ಸಾಕಷ್ಟು ಜನ ಈ ಪೋಸ್ಟ್ಗಳಿಗೆ ಅಪ್ಲೈ ಮಾಡಿರ್ತೀರಾ, ಬಟ್ ಆದರೆ ನೀವು ಹಿಂದೆ ಅಪ್ಲೈ ಮಾಡಿರುವಂಥದ್ದನ್ನು ಹಿಂಪಡೆದಿದ್ದಾರೆ. ಏನಕ್ಕಂದರೆ ಪರಿಶಿಷ್ಟ ಜಾತಿಯ ಇಂಟರ್ನಲ್ ರಿಸರ್ವೇಷನ್ ಆ ಟೈಮಲ್ಲಿ ಅಪ್ಲೈ ಮಾಡಿರಲಿಲ್ಲ. ಆ ಕಾರಣಕ್ಕಾಗಿ ಆ ನೋಟಿಫಿಕೇಷನನ್ನು ಹಿಂದೆ ತಗೊಂಡು ಇವಾಗ ಫ್ರೆಶ್ ಆಗಿ ನೀವು ಹೊಸದಾಗಿ ಅಪ್ಲಿಕೇಶನನ್ನು ಹಾಕಬೇಕು ಅಂತ ಹೇಳಿದ್ದಾರೆ. ನೀವು ಆಲ್ರೆಡಿ ಅಪ್ಲೈ ಮಾಡಿ ಫೀಸ್ ಎಲ್ಲ ಪೇ ಮಾಡಿದರೆ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ನಿಮ್ಮ ಹಳೆ ಲಾಗಿನ್ ಐ ಡಿ ಇರುತ್ತಲ್ಲ, ಅದ್ರ ಮುಖಾಂತರ ನೀವು ಲಾಗಿನ್ ಆಗಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಮಾತ್ರ ಫ್ರೆಶ್ ಆಗಿ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿದ ಮೇಲೆ ಫೀಸನ್ನು ಮತ್ತೆ ಕೇಳಲ್ಲ. ಆದರೆ ಯಾರು ನಿಮ್ಮ ಆಲ್ರೆಡಿ ಈ ಪೋಸ್ಟ್ಗಳಿಗೆ ಅಪ್ಲೈ ಮಾಡಿಲ್ವಾ, ನಿಮಗೆ ಒಂದು ಚಾನ್ಸ್ ಸಿಗುತ್ತೆ. ನೀವು ಈ ಸಲ ಅಪ್ಲೈ ಮಾಡ್ಬೋದು. ನಿಮಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿ ಒಟ್ಟು 82 ಹುದ್ದೆಗಳಿದೆ. ಇದರಲ್ಲಿ ಮ್ಯಾನೇಜರ್ ಆಗಿರ್ಬೋದು, ಮತ್ತು ಕಿರಿಯ ದರ್ಜೆ ಸಹಾಯಕರು, ವಾಹನ ಚಾಲಕರು, ಈ ರೀತಿ ಎಲ್ಲ ಒಟ್ಟು 82 ಹುದ್ದೆಗಳಿದೆ. ಮೊದಲನೇ ಹುದ್ದೆ ಯಾವುದು ಅಂದರೆ ವ್ಯವಸ್ಥಾಪಕರು ಅಥವಾ ಪ್ರಥಮ ದರ್ಜೆ ಸಹಾಯಕರು. ಇದಕ್ಕೆ ಡಿಗ್ರಿ ಆಗಿರಬೇಕಾಗಿರುತ್ತೆ. ದ್ವಿತೀಯ ದರ್ಜೆ ಸಹಾಯಕರು, ಇದಕ್ಕೆ ಸೆಕೆಂಡ್ PUC. ಮತ್ತು ವಾಹನ ಚಾಲಕರು ಹಾಗೆ ಕಿರಿಯ ಸೇವಕರು, ಈ 2 ಪೋಸ್ಟ್ಗಳಿಗೆ SSLC ಮೇಲೆ ರಿಕ್ರೂಟ್ಮೆಂಟ್ ನಡೆಯುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೆ ಪ್ರವರ್ಗ 1 ವಿಕಲಚೇತನ ಮಾಜಿ ಸೈನಿಕ ಅಭ್ಯರ್ಥಿಗಳು, ಇವರಿಗೆ ಫೀಸ್ 500 ರೂಪಾಯಿ ಇರುತ್ತೆ. ಬೇರೆಯವರಿಗೆ 1000 ರೂಪಾಯಿ ಇರುತ್ತೆ. ಅರ್ಜಿ ಹಾಗೂ ಶುಲ್ಕ ಪಾವತಿಸಲು ಪ್ರಾರಂಭದ ದಿನಾಂಕ ಯಾವಾಗಂದರೆ 1/6/2026. ಹಾಗೆಯೇ ಅರ್ಜಿ ಹಾಗೂ ಶುಲ್ಕದೊಂದಿಗೆ ಪಾವತಿಸಲು ಕೊನೆ ದಿನಾಂಕ ಯಾವಾಗಿರುತ್ತೆ ಅಂದರೆ 30/6/2026. ಸೊ ಎಲ್ಲರಿಗೂ ಆಲ್ರೆಡಿ ಅಪ್ಲೈ ಮಾಡಿರುವಂಥವರಿಗೆ ಅಪ್ಲೋಡ್ ಮಾಡೋಕ್ಕೆ ಡಾಕ್ಯುಮೆಂಟ್ಸ್ ನಿಮಗೂ ಇದೇ ದಿನ ಕೊನೆ ಆಗಿರುತ್ತೆ. ಹಾಗೆ ಹೊಸದಾಗಿ ಯಾರು ನೀವು ಹಿಂದೆ ಅಪ್ಲೈ ಮಾಡಿಲ್ಲ, ನೀವು ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ರೆ 30/6/2026 ಒಳಗಾಗಿ ನೀವು ಇದಕ್ಕೆ ಅಪ್ಲೈ ಮಾಡಿ ಫೀಸನ್ನು ಪೇ ಮಾಡಬೇಕಾಗಿರುತ್ತೆ. ಸೊ ಯಾರು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಈ ಎಕ್ಸಾಮ್ ನಡೆಯುತ್ತೆ. ಹಾಗೆ ಫೀಸ್ ಪೇ ಮಾಡಿದ್ದೀನಿ ಅಂತ ಮತ್ತೆ ನಾವು ಅಪ್ಲೈ ಮಾಡಬೇಕಾ ಅಥವಾ ಬೇಡವೋ ಅಂತ ವರಿ ಮಾಡೋದು ಅವಶ್ಯಕತೆ ಇಲ್ಲ. ಯಾಕಂದರೆ ಫೀಸ್ ಪೇ ಆಗಿದ್ದರೆ ಪೇ ಮಾಡೋದು ಇವಾಗ ನೆಸೆಸಿಟಿ ಇಲ್ಲ. ಈ ವಿಷಯವಾಗಿ ನಿಮಗೆ ಏನೇ ಡೌಟ್ ಇದ್ದರೂ ಕಮೆಂಟಲ್ಲಿ ಮೆನ್ಷನ್ ಮಾಡಿ, ನಾನು ನಿಮ್ಮ ಕಮೆಂಟ್ಗಳಿಗೆ ರಿಪ್ಲೈ ಮಾಡ್ತೀನಿ. ಎಷ್ಟೋ ಜನರು ನಾವು ಆಲ್ರೆಡಿ ಅಪ್ಲೈ ಮಾಡಿದ್ದೀವಿ ಮತ್ತು ನಮಗೇನಿಲ್ಲ ಅಂತ ಅಂದ್ಕೊಂಡಿದ್ರೆ ನಿಮ್ಮೆಲ್ರಿಗೂ ಒಂದು ಅವೇರ್ನೆಸ್ ಕಾಲ್ ಇದು. ಸೊ ನಾನು ಹೇಳ್ದಂಥ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಕೊಡಿ, ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.